ಮಕ್ಕಳು ಹಳ್ಳಿ ಭಾಷೆ ಹಳ್ಳಿನ ತೋರಿಸಿದ್ದಾರೆ. ಮತ್ತು ತುಂಬ ಲೋ ಹಳ್ಳಿಗಳು ಹೆಂಗಿರುತ್ತೆ ನ್ಯಾಚುರಲ್ ಹಳ್ಳಿಯವ್ರ ಅದನ್ನು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಬಟ್ ಅವರು ಹಾಡಾಡ್ತಿದ್ದವರು ಇವತ್ತು ಒಂದು ಹೀರೋ ಮಾಡಿದ್ದಾರೆ ಅಂತ ಭಾಳ ಖುಷಿಯಾಯಿತು. ಅದೇ ಉದ್ದೇಶಕ್ಕೆ ನಾನು ನೋಡೋಣ ಅಂತ ಬಂದೆ. ಹೊಸ ಹುಡುಗರು ಬರಬೇಕು. ಬಟ್ ಇಷ್ಟ ಆಯಿತು ಸಿನಿಮಾ. ಎಲ್ಲೂ ಬೋರ್ ಆಗಲ್ಲ, ಕಾಮಿಡಿ ಇದೆ, ಮತ್ತು ಹೋಗಿದ್ದು ಗೊತ್ತಾಗಲ್ಲ ಸಿನಿಮಾ. ಎಲ್ಲ ಈ ಮಂಡ್ಯ ಮೈಸೂರು ಭಾಗದಲ್ಲೆಲ್ಲ ನಾವು ಅಂದರೆ ನೀವು ಬಂದಿರೋದಕ್ಕೆ ಹೇಳ್ತಿದ್ವಿ. ಕಿರಾತಕ ನೋಡಿದ್ವಿ, ಈ ಥರದ ಸಿನಿಮಾ ಒಳ್ಳೆ ಕಾಮಿಡಿ ಲವ್ ಸ್ಟೋರಿ ಇರುವಂಥ ಸಿನಿಮಾ. ಅದಾದ ನಂತರ ನಮ್ಗೆ ಇದೇ ಥರದ ಸಿನಿಮಾ ಬಂದಿದೆ ಅಂತ ಅಲ್ಲಿ ಹೇಳ್ತಾಯಿದ್ರು. ಸೊ ಹೆಂಗೆ ಅನಿಸುತ್ತೆ ನಿಮ್ಮ ಮಗ ಅವ್ರ ಸಿನಿಮಾ? ಹಳ್ಳಿಯವ್ರಿಗೆಲ್ಲ ಗೊತ್ತಿರುತ್ತೆ. ಆ ಕಡೆ ಮೈಸೂರು ಮಂಡ್ಯ ಅಲ್ಲೆಲ್ಲ ಶ್ರೀರಂಗಪಟ್ಟಣ ಅಲ್ಲೆಲ್ಲ ಅದೇ ಥರ ಭಾಷೆ ಇರೋದು. ಬಟ್ ಇಷ್ಟ ಆಗುತ್ತೆ ಅಲ್ಲಿ ನ್ಯಾಚುರಲ್ ಹಳ್ಳಿಯಲ್ಲಿ ಹೆಂಗಿರ್ತಾರೆ ಆ ಥರ ತೋರಿಸಿ. ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೂ ಚೆನ್ನಾಗಿದೆ. ನವೀನ್ ಅವರು ಹಿಂದೆ ಸಾಂಗ್ ಎಲ್ಲ ಆಡ್ತಿದ್ರಲ್ಲ, ಅದ್ಯಾವುದು ಹೆಣ್ಣೆ ನಮ್ಮದು ಊಟ ನಮ್ಮದು, ಅದೆಲ್ಲ ನಾನು ನಮ್ಮ ಫಸ್ಟ್ ಕೇಳಿದ್ದೆ. ಅವ್ರನ್ನ ಇವಾಗ ಹೀರೋ ಆಗಿ ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಹೊಸ ಹುಡುಗರು ಈ ಥರ ಪ್ರಯತ್ನ ಪಟ್ಟಾಗ, ಹೊಸ ಡೈರೆಕ್ಟ್ರು, ಹೊಸ ಹುಡುಗರು, ಹೊಸ ಸಿಂಗರು, ಎಲ್ರಿಗೂ ನಮ್ಮ ಕನ್ನಡ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು. ನಾವೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೇ ಅವ್ರಿಗೆ ಇನ್ನಷ್ಟು ಸಿನಿಮಾ ಮಾಡೋಕ್ಕೆ ಹುಮ್ಮಸ್ಸು ಬರುತ್ತೆ. ಹಾಗಾಗಿ ನನ್ನ ವಿಸಿಟ್ ಶೆಡ್ಯೂಲ್ ಇದ್ರೂ ಬಂದು ನಾನು ಅವ್ರಿಗೋಸ್ಕರ ನಮ್ಮ ಟೀಮ್ ಎಲ್ರಿಗೋಸ್ಕರ ಈ ಸಿನಿಮಾಲಿ ಯಾರ್ಯಾರು ಮಾಡಿದ್ದಾರೆ, ಇದರಿಂದ ತುಂಬ ಜನ ಕಷ್ಟಪಟ್ಟಿರ್ತಾರೆ. ಏಕೆಂದರೆ ನಾವು ಸಿನಿಮಾದವ್ರು ಇರೋದ್ರಿಂದ ಒಂದು ಸಣ್ಣ ಟೀಮಾರ ಹುಡುಗನಿಂದನೂ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಇದೇ ಥರ ಇನ್ನಷ್ಟು ಹೊಸ ಕಲಾವಿದರು ಬರಬೇಕು, ಒಳ್ಳೇದಾಗಬೇಕು. ನಮ್ಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಒಂದು ಕನ್ನಡ ಸಿನಿಮಾ ಇದು ತುಂಬ ಚೆನ್ನಾಗಿದೆ. ನೋಡಿ, ನೀವು ನೋಡಲಿಲ್ಲ ಅಂದರೆ ಈ ಥರ ಪ್ರತಿಭೆಗಳು ಮತ್ತೆ ಮಾಸ್ ಬಿಡ್ತಾರೆ. ಖಂಡಿತ ಬರಬೇಕು, ನೋಡಬೇಕು. ನಿಮ್ಮ ಪ್ರೊಡಕ್ಷನ್ ಕಡೆಯಿಂದ ಈ ಥರದ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಏನಾದರೂ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ನಾವು. ಕಾಮಿಡಿ ಜನಕ್ಕೆ ನೀವೇನು ಇಷ್ಟಪಡ್ತೀರೋ ಅದನ್ನೇ ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ. ನಮ್ಮದಕ್ಕಿಂತ ಇವಾಗ ಬಂದಿರೋ ಸಿನಿಮಾ ಬಗ್ಗೆ ಮಾತಾಡೋಣ, ನಮ್ದು ಬೇಡ ಇಲ್ಲಿ, ಆಯಿತಾ? ಅಮ್ಮ, ನಂದೊಂದು ಕ್ವಶನ್ ಇದೆ. ಈ ಸಿನಿಮಾ ನಿಮಗೆ ತುಂಬ ಕನೆಕ್ಟ್ ಆಗುತ್ತೆ. ಯಾಕಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಯಶಾಗಿ ಬೆಳೆಯೋದಕ್ಕೂ ಮೊದಲು ನವೀನ್ ಅಂತ ಅವ್ರ ಹೆಸರು. ಸೊ ಬಹುಶಃ ಮನೇಲೂ ನೀವು ತುಂಟಾಟ ಮಾಡ್ತಿದ್ದಂಥ ಆ ದಿನಗಳಲ್ಲಿ ಲೋ ನವೀನ ಅಂತ ಕರೆದಿರ್ತೀರಾ. ಸೊ ಎಷ್ಟು ಕನೆಕ್ಟ್ ಆಯಿತು ಅಂತ ನನ್ನ ಪರ್ಸನಲ್. ನವೀನ್ ಅಂತ ಹೆಸರು ಯಶ್ಗೂ ಇತ್ತು. ಬಟ್ ಅದು ಒಂದು ಒರಿಜಿನಲ್ ಹೆಸರಲ್ಲ. ಬಟ್ ಮನೇಲಿ ಜಾನಲ್ಲಿ ಹುಟ್ಟಿದ್ದಾನೆ ಅಂತ ನವೀನ್ ಅಂತ ಕರಿತಾ ಇದ್ದೆ. ಬಟ್ ತುಂಬ ವರ್ಷ ಇತ್ತು ಆ ಹೆಸರು. ಕಾಲೇಜ್ ಡೇಸಲ್ಲೆಲ್ಲ ತುಂಬ ತುಂಟತನ ಮಾಡೋನು, ಇದೇ ಥರ ಆಡೋನು. ಬಟ್ ಇವಾಗ ಹೆಸರು ಚೇಂಜ್ ಆದಮೇಲೆ ಒಂದು ಇದೇ ಚೇಂಜ್ ಆಗಿದೆ. ಒರಿಜಿನಲ್ ಹೆಸರು ಯಶವಂತ್ ಅಂತ ಇದ್ದಿದ್ದು. ಆಮೇಲೆ ಅದನ್ನು ಸಿನಿಮಾಗೋಸ್ಕರ ಒಂಥರ ಯಶ್ ಅಂತ ಮಾಡಿದ್ದು. ಅವ್ನು ಯಾಯಿಂದನೇ ಬಂದಿದ್ದು, ಅವನು ಹುಟ್ಟ ಹೆಸರೇ ಅದು, ನಾವು ಕೊಡೋಕ್ಕಾಗಲ್ಲ ಏನು. ಹಣೆ ಬರೋನು ದೇವ್ರು ಬರೆದಿರಬೇಕು. ನವೀನನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನವೀನ ಅನ್ನೋರು ಇರೋದೇ ಹಂಗೆ ಕ್ಯಾರೆಕ್ಟ್ರು, ಅದೇ ಥರ ಆಡ್ತಾರೆ. ಜಸ್ಟ್ ಒಂದು ಕಡೆ ನಿಲ್ಲಲ್ಲ, ಅದೆಲ್ಲ ನಮ್ಮ ಯಶು ಹಂಗೆ ತುಂಬ ಚೆನ್ನಾಗಿದೆ. ಹೆಸರು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಬಟ್ ಇಲ್ಲಿ ಏನು ಹೇಳಬೇಕು ಅಂದರೆ ಆಡಿಯನ್ಸ್ ಬರಬೇಕು ಥಿಯೇಟ್ರಿಗೆ, ಅಷ್ಟು ನಾವು ಕೇಳೋದು ಅದನ್ನು. ಬಂದು ಕಷ್ಟಪಟ್ಟು ಹುಡುಗರು ಸಿನಿಮಾ ಮಾಡಿದಾಗ ಬಂದರೆ ಈ ಥರ ಇನ್ನಷ್ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಪ್ರತಿಭೆಗಳು ಬರೋಕ್ಕೆ ಪ್ರೋತ್ಸಾಹ. ಹೀರೋಯಿನ್ ಬಗ್ಗೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ ಅಂತ ಹೇಳಿದ್ರು, ಸಿಕ್ಕಿದ್ರು, ಮಾತಾಡಿದ್ರು ಒಳಗೆ. ಬಟ್ ಹೀರೋಯಿನ್ಸು ಅಷ್ಟೇ, ಅದನ್ನು ಮತ್ತು ಅವ್ರಿಗೂ ಒಂದು ಹೊಸ ಪ್ರತಿಭೆಗಳದಾವೆ. ಅವ್ರಿಗೂ ಖುಷಿ ಆಗುತ್ತೆ. ಇನ್ನಷ್ಟು ಮಾಡೋಕ್ಕಾಗಲಿ, ಇನ್ನೊಂದಾಗಲಿ, ಯಾರು ಹೊಸಬರು ಮಾಡಿದ್ರೂ ನಾವು ಎನ್ಕರೇಜ್ ಕೊಡಬೇಕು. ಎಷ್ಟು ಒಂದೇನು ಹೊಸಬನೇ ಅಲ್ವಾ. ಹಾಗಾಗಿ ನಾನು ಅದೇ ಉದ್ದೇಶಕ್ಕೆ ನಮ್ಮ ಹುಡುಗರು ಕೇಳ್ಕೊಂಡಾಗ ಬಂದು ಸಿನಿಮಾ ನೋಡಿದ್ವಿ. ಎಲ್ಲರೂ ನೋಡ್ಬೋದು, ಎಲ್ಲೂ ಬೋರ್ ಆಗಲ್ಲ. ಜನ ಬಂದು ಕೂತ್ರೆ ಥಿಯೇಟ್ರಲ್ಲಿ ಎಲ್ಲೂ ಏನೋ ನಿಮಗೆ ಕಮ್ಮಿ ಬಜೆಟಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸಿನಿಮಾ. ದುಡ್ಡು ಎಷ್ಟು ಹಾಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟೊತ್ತು ಜನನ ಹಿಡಿದು ಕೂರಿಸ್ತೀವಿ ಅನ್ನೋದು ತುಂಬ ಮುಖ್ಯ. ಬಂದು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಅಲ್ಲ, ಚೆನ್ನಾಗಿದೆ. ನೀವೆಲ್ಲ ಸಿನಿಮಾ ನೋಡಿದ್ದೀರಾ? ಸುಮ್ಮನೆ ಹೇಳ್ತೇನೆ. ಎಲ್ಲ ನೋಡೋದಕ್ಕಿಂತ ಮುಂಚೆನೇ ಸುಮ್ಮನೆ ಮಾಡಬೇಡಿ. ನೆಕ್ಸ್ಟ್ ನಿಮಗೆ ಒಂದು ರಿಕ್ವೆಸ್ಟು, ತುಂಬ ಚೆನ್ನಾಗಿ ಎನ್ಕರೇಜ್ ನೀವು ಬರೀಬೇಕು. ನೀವು ಒಳ್ಳೇದು ಬರೆದ್ರೆ ಜನಕ್ಕೆ ನೀವೇನು ಬರೀತೀರೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನಾನು ಒಂದು ಆಡಿಯನ್ಸ್ ಆಗಿ ಹೇಳ್ತೀನಿ, ಒಳ್ಳೇದು ಬರೀರಿ. ತುಂಬ ಚೆನ್ನಾಗಿದೆ. ನವೀನ್ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ. ಇಡೀ ಟೀಮ್ ಚೆನ್ನಾಗಿದೆ. ಆಮೇಲೆ ಇದರಿಂದ ಕೆಲಸ ಮಾಡೋ ಇರೋ ಒಂದು ಹುಡುಗರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ಎಲ್ಲರೂ ಶ್ರಮ ಬೀಳಿ ಯಂಗ್ಸ್ಟರ್ಸ್ ಎಲ್ಲ ಬರಬೇಕು. ನಮ್ಗೆ ಅದು ಇಷ್ಟ, ಹಂಗಾಗಿ ಸಿನಿಮಾಗೆ ಬಂದಿದ್ವಿ. ಖಂಡಿತ ತುಂಬ ಇಷ್ಟ ಆಯಿತು.